Hello students, myself Shweta Nayak, Assistant Professor of Home Science, Government Home Science College, Hole Narsipura. So today we are going to deal with children with auditory impairments. In last class, ನಾವು ಹಿಯರಿಂಗ್ ಇಂಪೇರ್ಮೆಂಟ್ ಅಥವಾ ಆಡಿಟರಿ ಇಂಪೇರ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಾವು ವಾಟ್ ಈಸ್ ಹಿಯರಿಂಗ್ ಇಂಪೇರ್ಮೆಂಟ್, ಕ್ಲಾಸಿಫಿಕೇಷನ್, ಕಾಸಸ್, ಆಮೇಲೆ ಎಜುಕೇಷ್ನಲ್ ಪ್ರೊವಿಷನ್ ಫಾರ್ ಹಾರ್ಡ್ ಆಫ್ ಹಿಯರಿಂಗ್ ಬಗ್ಗೆ ನಾವು ನೋಡಿದ್ವಿ. ಸೊ ಇವತ್ತು ನಾವು ಎಜುಕೇಷ್ನಲ್ ಪ್ರೊವಿಷನ್ ಫಾರ್ ಡೆಫ್ ಚಿಲ್ಡ್ರನ್ ಬಗ್ಗೆ ನೋಡೋಣ. ಸೊ ಎಜುಕೇಷ್ನಲ್ ಪ್ರೊವಿಷನ್ ಫಾರ್ ಡೆಫಲ್ಲಿ ಏನೇನಿದೆ ಅಂತಂದರೆ ಸ್ಪೀಚ್ ಡೆವಲಪ್ಮೆಂಟ್, ಅದರಲ್ಲಿ ಸ್ಪೀಚ್ ಟ್ರೈನಿಂಗ್ ಥ್ರೂ ವೈಬ್ರೇಷನ್, ಸೆನ್ಸ್ ಆಫ್ ಟಚ್, ವಿಜುವಲ್ ಏಡ್ಸ್, ಕೈನೆಸ್ಥೆಟಿಕ್ ಆ್ಯಂಡ್ ಪ್ರಿಪ್ರೊಪ್ಚರ್ ಕ್ಯೂಸ್, ಯೂಸ್ ಆಫ್ ಹಿಯರಿಂಗ್ ಏಡ್ಸ್, ಸ್ಪೀಚ್ ಟ್ರೈನಿಂಗ್, ಆರಲ್ ಲಿಪ್ ರೀಡಿಂಗ್. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಸ್ಪೀಚ್ ಟ್ರೈನಿಂಗ್ ಥ್ರೂ ವೈಬ್ರೇಷನ್ ಆ್ಯಂಡ್ ಸೆನ್ಸ್ ಆಫ್ ಟಚ್. ಸೊ ಇದರಲ್ಲಿ ಏನು ಅಂತ ಅಂದರೆ ಸ್ಪರ್ಶದ ಸಂವೇದನೆ ಮೂಲಕ ಕಿವುಡು ಮತ್ತು ಕುರುಡ ಇಬ್ಬರು ಮಕ್ಕಳು ಈ ಸ್ಪರ್ಶ ಪ್ರಜ್ಞೆಯ ಮೂಲಕ ಜಾಸ್ತಿ ಅವರು ಅದರಲ್ಲಿ ಡಿಪೆಂಡ್ ಆಗಿರ್ತಾರೆ. ಸೊ ಕಿವುಡು ಮಕ್ಕಳನ್ನು ನೋಡುವ ಮುಖಾಂತರ ಅವರನ್ನು ಟೀಚ್ ಮಾಡುತ್ತಾರೆ. ಸೊ ಕಿವುಡು ಮತ್ತು ಕುರುಡು ಎರಡೂ ಹೊಂದಿರುವಂತಹ ಮಕ್ಕಳನ್ನು ಸ್ಪರ್ಶದ ಪ್ರಜ್ಞೆಯ ಮೂಲಕ ಅವರಿಗೆ ಟೀಚ್ ಮಾಡ್ತಾರೆ. ಸೊ ವಿತ್ ಹಿಸ್ ಐಸ್ ಕ್ಲೋಸ್ಡ್ ವಿತ್ ದ ಚೈಲ್ಡ್ ಫೀಲ್ಸ್ speech vibration by placing his hand on the teacher cheeks near the mouth, and so begins to discriminate between sounds, words and sentences. He develops comprehension through touch before he is required to speak, just as a normal child understands through hearing before he speaks. Understanding of ideas precedes expression of ideas. ಸೊ ಇಲ್ಲಿ ಮಗು ಏನು ಮಾಡುತ್ತೆ, ಕಣ್ಣು ಮುಚ್ಕೊ ಅಂದರೆ ಯಾವ ಮಗು ಡೆಫ್ ಇರುತ್ತೋ ಅಥವಾ ಕಿವುಡಿರುತ್ತೋ ಆ ಮಗು ಕಣ್ಣು ಮುಚ್ಕೊಂಡು ಶಿಕ್ಷಕರ ಕೆನ್ನೆಯ ಮೇಲೆ ಅಥವಾ ಬಾಯಿಯ ಬಳಿ ಕೈ ಇಡುವ ಮೂಲಕ ಅದು ಸ್ಪರ್ಶವನ್ನು ಅನುಭವಿಸುತ್ತೆ. ಮಾತಿನ ಕಂಪನವನ್ನು ಅವರು ಫೀಲ್ ಮಾಡ್ಕೋತಾರೆ. ಶಬ್ದಗಳು, ಪದಗಳು, ವಾಕ್ಯಗಳ ನಡುವಿನ ತಾರತಮ್ಯಗಳನ್ನು ಅವರು ಟಚ್ ಮಾಡಿ ಫೀಲ್ ಮಾಡ್ಕೋತಾರೆ. ಯೂಶ್ವಲಿ ಸಾಮಾನ್ಯವಾಗಿ ಸಣ್ಣ ಮಗು ಮಾತನಾಡುವಾಗ ಅಥವಾ ಕೇಳೋ ಮೂಲಕ ಏನು ಅರ್ಥ ಮಾಡಿಕೊಳ್ಳುತ್ತೆ ಅಂದರೆ ಅವನು ಮಾತನಾಡೋಕ್ಕಿಂತ ಮೊದಲು ಅವನು ಸ್ಪರ್ಶದ ಗ್ರಹಿಕೆಯನ್ನು ಬೆಳೆಸ್ಕೊಳ್ಳುತ್ತಾನೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರಬಹುದು, ಸಣ್ಣ ಮಕ್ಕಳನ್ನು ನಾವು ಎತ್ಕೊಂಡೋಗಿ ಇನ್ನೂ ಅವಕ್ಕೆ ಮಾತು ಬರ್ತಿರಲ್ಲ. ಸೊ ಅಂಥ ಮಕ್ಕಳನ್ನು ನಾವು ಎತ್ಕೊಂಡಾಗ ಅದು ನಾವು ಮಾತಾಡೋ ಮುಂದೆ ಅದು ನಮ್ಮ ಬಾಯಿ ಮೇಲೆ ಕೈ ಇಡೋದು, ಗಲ್ಲದ ಮೇಲೆ ಕೈ ಇಡೋದು ಮಾಡ್ತಿರ್ತವೆ. ಸೊ ನೀವು ಅದನ್ನು ನೋಡಿರ್ಬೋದು. ಸೊ ಆ ಟೆಕ್ನಿಕ್ಗಳ ಪ್ರಕಾರ ಇಲ್ಲಿ ಸಹ ಈ ಮಕ್ಕಳಿಗೆ ಮಾತನಾಡುವವರ ಕೆನ್ನೆಯ ಮೇಲೋ ಬಾಯಿಯ ಮೇಲೋ ಕೈ ಇಟ್ಟು ಕಂಪನಗಳ ವ್ಯತ್ಯಾಸವನ್ನು ಗುರುತಿಸೋಕ್ಕೆ ಕಲಿಸ್ಕೊಡ್ತಾರೆ. ನೆಕ್ಸ್ಟ್ ಈ ಸ್ಪೀಚ್ ಟ್ರೈನಿಂಗ್ ಥ್ರೂ ದ ಯೂಸ್ ಆಫ್ ವಿಜುವಲ್ ಏಡ್ಸ್. ಸೊ ದೃಷ್ಟಿಗೋಚರಗಳನ್ನು ಬಳಸ್ಕೊಂಡ್ಬಿಟ್ಟು ಸ್ಪೀಚ್ ತರಬೇತಿಯನ್ನು ಕೊಡೋದು. ಸೊ ಕಿವಿಡು ಕುರುಡು ಮಕ್ಕಳು ಮುಖ್ಯವಾಗಿ ಸ್ಪರ್ಶ ಪ್ರಜ್ಞೆಯನ್ನು ಅವಲಂಬಿಸಿದ್ದರೂ ಸಹ ಕಿವಿಡು ಮಕ್ಕಳು ನೋಡುವ ಸಂವೇದನವನ್ನು ಜಾಸ್ತಿ ಹೊಂದಿರುತ್ತಾರೆ. ಸೊ ಆಲ್ದೋ ಡೆಫ್ ಆ್ಯಂಡ್ ಬ್ಲೈಂಡ್ ಚಿಲ್ಡ್ರನ್ ರಿಲೇ ಪ್ರೈಮರಿಲಿ ಆನ್ ಟಾಕ್ಟೈಲ್ ಸೆನ್ಸ್, ದ ಡೆಫ್ ಸೀಯಿಂಗ್ child is taught to use visual cues in addition to the tactile cues. So he learns to read people's speech, and by watching the face of the teacher and the mirror, he learns to reproduce what he sees as well as what he feels. So ಈ ಜನರು ಭಾಷಣವನ್ನು ಮಾಡುವಾಗ ಅಥವಾ ಓದಲು ಕಲಿಯುವಾಗ ಶಿಕ್ಷಕರ ಮುಖ ಅಥವಾ ಕನ್ನಡಿ ನೋಡುವ ಮೂಲಕ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಮಾತನಾಡುವಾಗ ಯಾವ ರೀತಿ ನಮ್ಮ ತುಟಿಗಳ ಚಲನೆ ಆಗುತ್ತೆ, ಸೊ ಇದನ್ನು ಅವರು ಗಮನಿಸ್ತಾರೆ. ಸೊ ಈ ಅಲ್ಕಾರ್ನ್ ಸಿಸ್ಟಮ್ ಅದಲ್ಲಿ ಏನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ, ಅರ್ಲಿಯರ್ ಯೂಸಸ್ ವಿಜುವಲ್ ಕ್ಯೂಸ್ ಅಟ್ ಅ ಲೇಟರ್ ಸ್ಟೇಜಸ್ ವೆನ್ ಇಟ್ ಕಂಬೈನ್ಸ್ ಸ್ಪೀಚ್ ರೀಡಿಂಗ್ ವಿತ್ ದ ಸ್ಪೀಚ್ ವಿಜುವಲ್ ಸಿಂಬಾಲ್ಸ್ ರಿಪ್ರೆಸೆಂಟಿಂಗ್ ದ ಫಾರ್ಮ್ ಆಫ್ ಮೌತ್ ಪ್ರೆಸೆಂಟ್ ಸಚ್ ಆಸ್. ಈಗ ಅಲ್ಕಾರ್ನ್ ವ್ಯವಸ್ಥೆಯಲ್ಲಿ ಈ ಭಾಷಣ ಓದುವಿಕೆ, ಭಾಷಣ ದೃಶ್ಯಗಳ ಚಿಹ್ನೆಯೊಂದಿಗೆ ಇವರು ಪ್ರಸ್ತುತಪಡಿಸ್ತಾರೆ. ಸೊ ದಟ್ ಇವರು ಮಾತನಾಡುವ ವಿಧಾನ ಯಾವ ರೀತಿ ಅದು ನೋಡಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದು ನೆಕ್ಸ್ಟ್ ಸ್ಲೈಡಲ್ಲಿ ಈ ರೀತಿ ತೋರಿಸಿದ್ದಾರೆ. ಸೊ ಕ್ಯಾಟ್ ಅಂತ ನಾವು ಹೇಳಿದವಾಗ ನಮ್ಮ ತುಟಿಗಳ
ವ್ಯತ್ಯಾಸ ಈ ರೀತಿ ಅಗಲವಾಗಿರುತ್ತೆ. ನಾವು ಬೋಟ್ ಅಂತ ಹೇಳಿದವಾಗ ನಮ್ಮ ತುಟಿಯ ಚಲನೆ ಈ ರೀತಿ ಓ ಆಕಾರದಲ್ಲಿರುತ್ತೆ, ಇಲ್ಲಿ ಆ ಆಕಾರದಲ್ಲಿರುತ್ತೆ. ಸೊ ಈ ರೀತಿ ಅವರುಗಳಿಗೆ ಭಾಷೆಗಳ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಸ್ಪೀಚ್ ಟ್ರೈನಿಂಗ್ ಥ್ರೂ ಕೈನೆಸ್ಥೆಟಿಕ್ ಆ್ಯಂಡ್ ಪ್ರಿಪ್ರೋಪ್ಸ್ಟಿವ್ ಕ್ಯೂಸ್. ಸೊ ಕೈನೆಸ್ಥೆಟಿಕ್ ಆ್ಯಂಡ್ ಪ್ರಿಪ್ರೋಯೋಸ್ಪೆಕ್ಟಿವ್ ಸೂಚನೆಗಳ ಮೂಲಕ ಈ ಭಾಷಣದ ತರಬೇತಿ ಹೇಗೆ ಕೊಡ್ತಾರೆ ಅಂತ ನೋಡೋಣ. In addition to vision and touch, both responding to external cues, the child learns to control his speech by sensing the muscular movement within his mouth, jaws, tongues, lips, larynx, and so forth. Though practice, his use of these kinesthetic cues eventually become automatic. Initially, however, he must be made conscious of these internal cues. He will eventually learn to control his voice and articulation, not because he learns them, but because he feels them internally. So, ದೃಷ್ಟಿ ಮತ್ತು ಸ್ಪರ್ಶದ ಜೊತೆ ಎರಡು ಬಾಯಿ ಸೂಚನೆಗಳಿಂದ ಮಗು ಪ್ರತಿಕ್ರಿಯಿಸುತ್ತೆ. ಸೊ ಮಗು ತನ್ನ ಬಾಯಿ, ದವಡೆ, ನಾಲಿಗೆ, ತುಟಿ, ಧ್ವನಿಪೆಟ್ಟಿಗೆ ಮತ್ತು ಇನ್ನಿತರ ಸ್ನಾಯುಗಳ ಚಲನೆಗಳನ್ನು ಗ್ರಹಿಸುವ ಮೂಲಕ ತನ್ನ ಭಾಷಣವನ್ನು ಅಥವಾ ತನ್ನ ಮಾತನಾಡುವುದನ್ನು ನಾವು ನಿಯಂತ್ರಿಸಲು ಅಥವಾ ಮಾತನಾಡಲು ಕಲಿಯುತ್ತೆ ಅಲ್ವಾ. ಸೊ ಅಭ್ಯಾಸದ ಮೂಲಕ ಈ ಕೈನೆಸ್ಥೆಟಿಕ್ ಸೂಚನೆಯನ್ನು ಅವರು ಬಳಸ್ತಾರೆ. ಸೊ ಯಾವ ರೀತಿ ನಾವು ಮಾತನಾಡುವಾಗ ನಮ್ಮ ಬಾಯಿ, ದವಡೆ, ನಾಲಿಗೆ, ತುಟಿ, ಧ್ವನಿಪಟ್ಟಿಗೆ ಮತ್ತು ನಮ್ಮ ಬಾಯಿಯ ಇತರ ಸ್ನಾಯುಗಳ ಸ್ವಯಂ ಚಾಲಿತ ಏನು ಆಗ್ತಿರುತ್ತೆ, ನಾವು ಮಾತಾಡುವಾಗ ನೀವು ಅಬ್ಸರ್ವ್ ಮಾಡಿ, ನೀವು ಗಮನಿಸಿ ಏನು ಅಂತ. ನಾವು ಮಾತಾಡೋ ಮುಂದೆ ನಮ್ಮ ತುಟಿ, ನಮ್ಮ ಬಾಯಿ, ನಮ್ಮ ದವಡೆ, ನಮ್ಮ ಧ್ವನಿಪಟ್ಟಿಗೆ ಮತ್ತು ನಾವು ಮಾತನಾಡುವಾಗ ನಮ್ಮ ಇತರ ಕತ್ತಿನ ಒಳಗಿನ ಸ್ನಾಯುಗಳು ಯಾವ ರೀತಿ ನಮಗೆ ಕೋಪಪ್ ಮಾಡ್ತವೆ, ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತವೆ. ಸೊ ಇದನ್ನು ನಾವು ಕೈನೆಸ್ಥೆಟಿಕ್ ಸೂಚನೆಗಳು ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಸ್ವಯಂ ಚಾಲಿತವಾಗಿ ಇವು ಪರಿಣಮಿಸುತ್ತದೆ. ಸೊ ಆದಾಗಿಯೂ ಆರಂಭದಲ್ಲಿ ಮತ್ತು ಆಂತರಿಕ ಸೂಚನೆಗಳ ಬಗ್ಗೆ ಅವರಿಗೆ ಅದನ್ನು ಅರಿವು ಮೂಡಿಸ್ತಾರೆ. ಸೊ ನಾವು ಮಾತನಾಡುವ ಮುಂದೆ ಇವೆಲ್ಲವುಗಳು ಬೇಕಾಗುತ್ತೆ. ಸೊ ಇವೆಲ್ಲವುಗಳ ಮುಖಾಂತರ ನಾವು ಮಾತನಾಡುತ್ತೇವೆ ಅನ್ನೋದನ್ನು ಅವರಿಗೆ ಫೀಲ್ ಮಾಡಿಸ್ತಾರೆ. ಸೊ ಫೈನಲಿ ಇವರು ತಮ್ಮ ಧ್ವನಿ ಮತ್ತು ಅಭಿವ್ಯಕ್ತಿಯನ್ನು ನಿಯಂತ್ರಿಸಲು ಈ ಕೈನೆಸ್ಥೆಟಿಕ್ ಟ್ರೈನಿಂಗಲ್ಲಿ ಕಲಿತಾರೆ. ಆಮೇಲೆ ಅವರು ಅವುಗಳ ಕಾರಣದಿಂತಂತಲ್ಲ, ಆಂತರಿಕವಾಗಿ ಅವರುಗಳು ಅದನ್ನು ಫೀಲ್ ಮಾಡ್ಕೋತಾರೆ, ಅನುಭವಿಸುತ್ತಾರೆ, ಯಾವ ರೀತಿ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಅವರು ಆಂತರಿಕವಾಗಿ ಫೀಲ್ ಮಾಡ್ಕೋತಾರೆ. ದೆನ್ ಸ್ಪೀಚ್ ಟ್ರೈನಿಂಗ್ ಥ್ರೂ ದ ಯೂಸ್ ಆಫ್ ಹಿಯರಿಂಗ್ ಏಡ್ಸ್. ಸೊ ಕೇಳುವ ಸಾಧನಗಳನ್ನು ಬಳಸುವ ಮೂಲಕ ಯಾವ ರೀತಿ ತರಬೇತಿ ಕೊಡಲಾಗುತ್ತೆ. ಸೊ ಮೆನಿ ಡೆಫ್ ಚಿಲ್ಡ್ರನ್ ಹ್ಯಾವ್ ಸಮ್ ರೆಸಿಡ್ಯುಯಲ್ ಹಿಯರಿಂಗ್ ಇವನ್ ದೋ ನಾಟ್ ಸಫಿಷಿಯಂಟ್ ಟು ಅಂಡರ್ಸ್ಟ್ಯಾಂಡ್ ಆರ್ ಲರ್ನ್ ಸ್ಪೀಚ್. Though powerful hearing aids, their residual hearing can help them to discriminate differences and is used in teaching speech. This is a supplementary help to the training of speech, which must utilize the tactile, visual and kinesthetic method. Thus, hearing aids are used in classes for the deaf, even though profoundly deaf children are not able to understand speech by them. ಸೊ ಅನೇಕ ಕಿವಿಡು ಮಕ್ಕಳುಗಳು ಭಾಷಣವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಕಲಿಯಲು ಸಾಕಷ್ಟು ಇಲ್ಲದಿದ್ದರೂ ಕೆಲವು ಏನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದರೂ ಕೆಲವರು ಮಾತನಾಡಲಿಕ್ಕೆ ಕಷ್ಟಪಡ್ತಾರೆ. ಸೊ ಈ ಶಕ್ತಿಯುತ ಶ್ರವಣಗಳ ಸಾಧನದ ಮೂಲಕ ಅವರುಗಳು ಉಳಿದ ಶ್ರವಣ ವ್ಯತ್ಯಾಸವನ್ನು, ತಾರತಮ್ಯವನ್ನು ಅವರು ಗ್ರಹಿಸಲು ಸಹಾಯ ಮಾಡುತ್ತೆ. ಇದರಿಂದ ಈ ಭಾಷಣವನ್ನು ಬೋಧಿಸುವಲ್ಲಿ ಈ ಹಿಯರಿಂಗ್ ಏಡ್ಗಳನ್ನು ಬಳಸಲಿಕ್ಕೆ ಉತ್ತಮವಾಗುತ್ತೆ. ಸೊ ಇದು ಮಾತಿನ ತರಬೇತಿಗೆ ಪೂರಕವಾದ ಸಹಾಯವಾಗಿದ್ದು ಇದು ಸ್ಪರ್ಶ, ದೃಶ್ಯ ಮತ್ತು ಕೈನೆಥೆಟಿಕ್ ವಿಧಾನಗಳನ್ನು ಬಳಸಿಕೊಳ್ಳಬೇಕು. ಇದ್ರ ಜೊತೆಗೆ ಆಳವಾದ ಕಿವಿ ಅಂದರೆ ಸಿವಿಯರ್ ಮತ್ತು ಪ್ರೊಫೌಂಡ್ ಕ್ಯಾಟಗರಿಯಲ್ಲಿ ಬಂದವಾಗ, ಸೊ ಪ್ರೊಫೌಂಡ್ ಮಕ್ಕಳು ಅವರ ಭಾಷಣವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ಈ ಕಿವಿಡು ತರಗತಿಯಲ್ಲಿ ಶ್ರವಣ ಸಾಧನಗಳನ್ನು ಬಳಸಲಾಗುತ್ತದೆ. ಯಾಕಂತಂದರೆ ಈ ಕಿವಿಡು ಮಕ್ಕಳ ಭಾಷಣವನ್ನು ಕಲಿಯುವಂಥ ಅತ್ಯಂತ ತಾಂತ್ರಿಕ ಕಾರ್ಯ ಏನಂದರೆ ಪಠ್ಯಕ್ರಮದ ಏಕೈಕ ಭಾಗ. ಸೊ ಭಾಷಣ ಬೋಧನೆ, ಭಾಷಣ ಓದುವಿಕೆ ಮತ್ತು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದಕ್ಕೊಂದು ಕನೆಕ್ಟಿವಿಟಿ ಆಗಿ ಓದೋದು, ಈ ರೀತಿ ಅವರುಗಳಿಗೆ ಟ್ರೈನಿಂಗನ್ನು
ಕೊಡಲಾಗುತ್ತೆ. So, the highly technical task of teaching speech to deaf children is the only part of the curriculum. Teaching speech is related to the teaching language, speech reading, reading the content of the subject. Speech reading ಅಥವಾ ಲಿಪ್ ರೀಡಿಂಗ್. ನೆಕ್ಸ್ಟ್ ಒನ್, ಸೊ ಇದನ್ನು ಭಾಷಣ ಓದುವಿಕೆ ಅಥವಾ ತುಟಿ ಓದುವಿಕೆ ಅಂತ ಕರಿಬೋದು. ಡೆಫ್ ಚಿಲ್ಡ್ರನ್ ಮಸ್ಟ್ ರಿಲೇ ಹೆವಿಲಿ ಆನ್ ದೇರ್ ಎಬಿಲಿಟಿ ಟು ಇಂಟರ್ಪ್ರಿಟ್ ದ ಲಿಪ್ ಆ್ಯಂಡ್ ದ ಫೇಸ್ ಮೂಮೆಂಟ್ ಆಫ್ ದ other people in order to understand their speech. For this reason, lip reading is emphasized from a very young age. As in other areas of education, various methods of teaching deaf children to read speech have developed. ಸೊ ಕಿವುಡು ಮಕ್ಕಳುಗಳು ತಮ್ಮ ಭಾಷಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇತರ ಜನರ ತುಟಿ ಮತ್ತು ಮುಖದ ಚಲನೆಯನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಅವಲಂಬಿಸಿರುತ್ತಾರೆ. ಈ ಕಾರಣಕ್ಕಾಗಿ ಈ ಲಿಪ್ಸ್ ರೀಡಿಂಗನ್ನು ಚಿಕ್ಕ ವಯಸ್ಸಿನಿಂದಲೇ ಒತ್ತಿ ಹೇಳಲಾಗುತ್ತೆ. ಯಾಕಂತಂದರೆ ಶಿಕ್ಷಣದ ಇತರ ಕ್ಷೇತ್ರಗಳಂತೆ ಕಿವಿಡು ಮಕ್ಕಳಿಗೆ ಭಾಷಣನ ಓದಲು ಅಥವಾ ಕಲಿಸಲು ವಿವಿಧ ವಿಧಾನಗಳನ್ನು ಏನು ಇವು ಅಭಿವೃದ್ಧಿ ಮಾಡಿಕೊಂಡಿದ್ದಾರೋ, ಸೊ ಅದರಲ್ಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿ ಅಥವಾ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಯಾವುದು? ಲಿಪ್ಸ್ ರೀಡಿಂಗ್. ಸೊ ಲಿಪ್ ರೀಡಿಂಗ್ ರಿಕ್ವೈರ್ ದ ಅಬಿಲಿಟಿ ಟು ಇಂಟರ್ಪ್ರಿಟ್ ಸ್ಪೀಚ್ ಬೈ ಸೀಯಿಂಗ್ ಅ ಫ್ಯೂ ಕ್ಲೂಸ್ ಟು ಅ ವರ್ಡ್ ಆರ್ ಅ ಸೆಂಟೆನ್ಸ್. ಸೊ ತುಟಿ ಓದಿಕೆ ಒಂದು ಪದ ಅಥವಾ ಒಂದು ವಾಕ್ಯವನ್ನು ಕೆಲವು ಸುಳಿವುಗಳನ್ನು ನೋಡುವ ಮೂಲಕ ಭಾಷಣವನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ಇದು ಹೊಂದುತ್ತೆ. Those who are able to lip read well find in so to speak most of the speech they read. For example, one can see the articular movement in the sounds such as the, p, f. So ಈ ಚೆನ್ನಾಗಿ ಈ ಲಿಪ್ ರೀಡಿಂಗನ್ನು ಅರ್ಥ ಮಾಡ್ಕೊಳ್ಳೋರು ಅಥವಾ ಲಿಪ್ ರೀಡಿಂಗನ್ನು ಮಾಡೋ ಅಂತವರು ಏನು ಇರ್ತಾರೋ, ಸೊ ಅವರು ಹೆಚ್ಚಿನ ತಮ್ಮ ಭಾಷಣೆಯನ್ನು ಎದರಲ್ಲಿ ರೂಢಿಸ್ಕೊಳ್ತಾರೆ ಅಂತಂದರೆ ಅವರ ಆರ್ಟಿಕ್ಯುಲೇಷನ್ ಮೂಮೆಂಟಲ್ಲಿ. ಸೊ ಅದು ಯಾವುದು ಅಂತ ಅಂದರೆ ದ ಅನ್ನೋ ವರ್ಡ್ ಆಗಿರ್ಬೋದು, ಪ ಅನ್ನೋ ವರ್ಡ್ ಆಗಿರ್ಬೋದು, ಫ ಅನ್ನೋ ಒಂದು ವರ್ಡ್ ಆಗಿರ್ಬೋದು. ಈ ಶಬ್ದಗಳಲ್ಲಿ ಆರ್ಟಿಕ್ಯುಲೇಟರ್ ಚಲನೆಗಳನ್ನು ನಾವು ನೋಡಬಹುದು. ಬಟ್ ದ ಆರ್ಟಿಕ್ಯುಲೇಷನ್ ಆಫ್ ದ ಸೌಂಡ್ ಸಚ್ ಆಸ್ ಕೆ ಆರ್ ಹೆಚ್ ಆರ್ ಜಿ ಈಸ್ ನಾಟ್ ವಿಸಿಬಲ್. ಆದರೆ ಈ ಕ, ಹ, ಗ ಇಂಥ ಶಬ್ದಗಳನ್ನು ಉಚ್ಚಾರಿಸುವಲ್ಲಿ ಈ ಸ್ಪೀಚ್ಗಳ ಅಥವಾ ಈ ತುಟಿ ಮೂಮೆಂಟ್ಗಳನ್ನು ನಾವು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ. ದ ವೋವಲ್ ಸೌಂಡ್ ಇ ಆ್ಯಂಡ್ ಎ ಆರ್ ಇಂಡಿಸ್ಟಿಂಗ್ವಿಷಬಲ್ ವಿಜುವಲಿ. ಸೊ ಇದರ ಜೊತೆಗೆ ಇ ಮತ್ತು ಐ ಅನ್ನೋ ಶಬ್ದಗಳನ್ನು ನಾವು ಅವರು ಪ್ರೊನೌನ್ಸ್ ಮಾಡೋ ಮುಂದೆ ಅದನ್ನು ಪ್ರತ್ಯೇಕವಾಗಿ ಪ್ರತಿಕ್ರಿಯಿಸಲು ಅವರಿಗೆ ಆಗೋದಿಲ್ಲ, ಅವೆರಡು ಸೇಮ್ ಅನಿಸ್ತವೆ. ಫಾರ್ ಎಕ್ಸಾಂಪಲ್, ಮ್ಯಾನ್ ಆ್ಯಂಡ್ ಬ್ಯಾಟ್ ಆರ್ ನಾಟ್ ಈಸಿಲಿ ಡಿಸ್ಟಿಂಗ್ವಿಷಬಲ್ ಬೈ ಸೈಟ್. ಸೊ ನೋಡುವ ಮೂಲಕ ಅಂದರೆ ಆ ಮಕ್ಕಳಿಗೆ ಕಿವಿ ಕೇಳಲ್ಲ, ಸೊ ಅವರು ಮ್ಯಾನ್, ಬ್ಯಾಟ್ ಅನ್ನೋ ವರ್ಡ್ಗಳನ್ನು ಅವರು ಪ್ರೊನೌನ್ಸ್ ಮಾಡಿದವಾಗ ಅವರು ಸುಲಭವಾಗಿ ಗುರುತಿಸಲಿಕ್ಕೆ ಆಗಲ್ಲ. ಸೊ ಆ ಕಾಂಬಿನೇಷನ್ ಆಫ್ ವೇರಿಯಸ್ ಮೆಥಡ್ ಈಸ್ ಯೂಸ್ ಟು ಡೆವಲಪ್ ಅ ಸ್ಪೀಚ್. ಸೊ ಈ ರೀತಿ ಈ ಭಾಷೆಯನ್ನು ಅಥವಾ ಈ ಭಾಷಣವನ್ನು ವೃದ್ಧಿಪಡಿಸಲು ವಿವಿಧ ವಿಧಾನಗಳನ್ನು ಬಳಸಿಬಿಟ್ಟು ಆ ಕಿವಿಡು ಮಕ್ಕಳಿಗೆ ಹೇಗೆ ಮಾತುಗಳನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಇದ್ರ ಜೊತೆಗೆ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದ ಎಜುಕೇಷನ್ ಆಫ್ ದ ಡೆಫ್. ಸೊ ಡೆಫ್ ಮಕ್ಕಳಿಗೆ ಯಾವ ಏನು ಅಂಶಗಳು ಅವರ ಓದುವಿಕೆಗೆ ಪರಿಣಾಮ ಬೀಳುತ್ತೆ ಅಂತ ಹೇಳಿಬಿಟ್ಟು ನಾವು ನೋಡೋಣ. ಇಂಟೆಲಿಜೆನ್ಸ್ ಫಸ್ಟ್ ಒನ್. ದ ರೇಟ್ ಆಫ್ ಲರ್ನಿಂಗ್ ಎಬಿಲಿಟಿ ಟು ಜನರಲೈಸ್ ದ ಡ್ರಾ ಕನ್ಕ್ಲೂಷನ್ ಆ್ಯಂಡ್ ಮೇಕ್ ದ ಯೂಸ್ ಆಫ್ ಸ್ಟೇಬಲ್ ಕ್ಯೂಸ್ ಇನ್ಫ್ಲೂಯೆನ್ಸ್ ದ ಎಜುಕೇಷನಲ್ ಅಕಾಂಪ್ಲಿಷ್ಮೆಂಟ್. ಆಲ್ ದ ರೇಂಜಸ್ ಆಫ್ ಇಂಟೆಲಿಜೆನ್ಸ್ ಈಸ್ ಅಬ್ಸರ್ವ್ಡ್ ವಿತ್ ಅ ರೇಂಜ್ ಆಫ್ 60 to 160 ಅಮಂಗ್ ದೀಸ್ ಚಿಲ್ಡ್ರನ್. ಸೊ ಇಲ್ಲಿ ಪ್ರತಿ ಮಕ್ಕಳ ಒಂದು ಇಂಟೆಲಿಜೆನ್ಸ್ ಅಂತ ನೋಡಿದವಾಗ ಇಲ್ಲಿ ನಮಗೆ ಕೆಲವೊಂದು ಮಕ್ಕಳ ಇಂಟೆಲಿಜೆನ್ಸು ತುಂಬ ಕಡಿಮೆ ಅನಿಸುತ್ತೆ. ಆಮೇಲೆ ಅಂಥ ಮಕ್ಕಳಿಗೆ ಗ್ರಹಿಕೆ ಅನ್ನೋದು ಕಡಿಮೆ ಇರುತ್ತೆ. ಸೊ ಅದು ಒಂದು ಫ್ಯಾಕ್ಟರ್ ನಮಗೆ ಆಗುತ್ತೆ. ದೆನ್ ಡಿಗ್ರಿ ಆಫ್ ದ ಡೆಫ್ನೆಸ್. ಸೊ ಮಗುವಿಗೆ ಯಾವ ಮಟ್ಟದ
ಕಿವುಡುತನ ಇದೆ, ಯಾವ ಮಟ್ಟದ ಕಿವುಡುತನ ಇದೆ, ಸೊ ಇದರಿಂದ ನಮಗೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಈಗ ಒಬ್ರಿಗೆ ತುಂಬ ಜೋರಾಗಿ ಮಾತಾಡಬೇಕಾಗಬಹುದು. ಅಂದರೆ ಈಗ ಇನ್ ಕೇಸ್ ಆಫ್ ಹಾರ್ಡ್ ಆಫ್ ಹಿಯರಿಂಗ್, ಇನ್ ಕೇಸ್ ಕೆಲವೊಬ್ಬರಿಗೆ ಅದು ದ ವೇರಿಯೇಷನ್ ಆನ್ ಡೆಸಿಬಲ್. ಸೊ ಆ ಡೆಸಿಬಲ್ಗಳ ಮುಖಾಂತರ ನಾವು ಏನು ಮಾಡೋಕ್ಕಾಗಲ್ಲ, ಎಲ್ಲ ಶ್ರೇಣಿಗಳನ್ನು ಒಂದೇ ರೀತಿ ನಾವು ಇದು ಮಾಡೋಕ್ಕಾಗಲ್ಲ. ದೆನ್ ಏಜ್ ಆನ್ ಸೆಟ್. ಸೊ ಕಿವುಡುತನ ಯಾವ ಮಗುವಲ್ಲಿ ಅಂದರೆ ಯಾವ ಟೈಮಲ್ಲಿ ಅವರಿಗೆ ಕಿವುಡುತನ ಬಂದಿದೆ ಅನ್ನೋದು. ಕೆಲವೊಬ್ಬರು ಹುಟ್ಟತಾನೆ ಕಿವಿ ಚೆನ್ನಾಗಿರ್ಬೋದು, ಆದರೆ ಏನೋ ಒಂದು ಆಕ್ಸಿಡೆಂಟ್ ಇದ್ದರೆ ಅವರಿಗೆ ಕಿವುಡುತನ ಆಗಿರಬಹುದು. ಸೊ ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಒಟ್ಟಿಗೆ ಗುಂಪು ಮಾಡಿ ಇಡಲಿಕ್ಕೆ ಆಗಲ್ಲ. ಟೀಚರ್ ಎಂಫಸೈಸಸ್ ಡಿಫ್ರೆಂಟ್ ಮೆಥಡ್ಸ್ ಅಟ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಸಿಲ್ವರ್ಮ್ಯಾನ್ ಹ್ಯಾಸ್ ಗಿವನ್ ಸಮ್ ಜನರಲ್ ಪ್ರಿನ್ಸಿಪಲ್. ಸೊ ಈ ಫ್ಯಾಕ್ಟರ್ಗಳನ್ನು ಬಳಸ್ಕೊಂಡ್ಬಿಟ್ಟು ಅಥವಾ ಈ ಫ್ಯಾಕ್ಟರ್ಗಳ ಅನುಗುಣವಾಗಿ ಶಿಕ್ಷಕರು ಡಿಫ್ರೆಂಟ್ ಮೆಥಡ್ ಮತ್ತು ಡಿಫ್ರೆಂಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟಲ್ಲಿ ಯಾವ ರೀತಿ ಅವ್ರುಗಳಿಗೆ ಟೀಚಿಂಗ್ ಮಾಡಬೇಕು ಅಥವಾ ಯಾವ ರೀತಿ ಅವರಿಗೆ ಬೋಧನೆ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದು ಏನು ಅಂತ ಅಂದರೆ, ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಬಿ ರಿಲೇಟೆಡ್ ಟು ಸಿಗ್ನಿಫಿಕೆಂಟ್ ಆ್ಯಂಡ್ ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಚಿಲ್ಡ್ರನ್. ಸೊ ಭಾಷಾ ಬೋಧನೆಯು ಮಕ್ಕಳ ಗಮನಾರ್ಹ ಮತ್ತು ಅರ್ಥಪೂರ್ಣ ಅನುಭವಗಳಿಗೆ ಸಂಬಂಧವಾಗಿರಬೇಕು. ದೆನ್ ಲ್ಯಾಂಗ್ವೇಜ್ ಶುಡ್ ಕಾನ್ಸ್ಟೆಂಟ್ಲಿ ಬಿ ಮೇಡ್ ಟು ಸರ್ವ್ ಅ ಪರ್ಪಸ್ ಫಾರ್ ದ ಚೈಲ್ಡ್. ಸೊ ಮಗುವಿಗೆ ಒಂದು ಉದ್ದೇಶವನ್ನು ಪೂರೈಸಲು ಭಾಷೆ ನಿರಂತರವಾಗಿರಬೇಕು. ದೆನ್ ಆಲ್ ಸೆನ್ಸರಿ ಚಾನಲ್ ಶುಡ್ ಬಿ ಯೂಸ್ ಟು ಟೀಚ್ ದ ಲ್ಯಾಂಗ್ವೇಜ್. ಸೊ ಭಾಷೆಯನ್ನು ಕಲಿಸ್ಬೇಕು ಅಂತಂದರೆ ಎಲ್ಲ ಸಂವೇದನಾ ಅಥವಾ ಎಲ್ಲ ಜ್ಞಾನೇಂದ್ರಿಯಗಳನ್ನು ಸಹ ಬಳಸಬೇಕು. Teachers need to be alert to ideas that are developing in children so that they may furnish the language to express them. ಸೊ ಮಕ್ಕಳಲ್ಲಿ ಬೆಳೆಯುತ್ತಿರೋ ವಿಚಾರಗಳ ಬಗ್ಗೆ ಶಿಕ್ಷಕರು ಜಾಗರೂಕವಾಗಿರಬೇಕು. ಸೊ ಇದರಿಂದ ಅವುಗಳನ್ನು ಅವರು ವ್ಯಕ್ತಪಡಿಸಲು ಭಾಷೆಯನ್ನು ಒದಗಿಸಬೇಕು. Children need many varied contacts with the same language in order to make it theirs. Many children need formal systematic aid to acquisition of language, and many shun languages when they feel insecure in its use. ಸೊ ಮಕ್ಕಳಿಗೆ ಒಂದೇ ಭಾಷೆಯೊಂದಿಗೆ ಅನೇಕ ವೈವಿಧ್ಯಮ ಸಂಪರ್ಕಗಳು ಬೇಕಾಗುತ್ತದೆ. ಅನೇಕ ಮಕ್ಕಳಿಗೆ ಭಾಷೆಯ ಸ್ವಾಧೀನ ಫಾರ್ಮಲ್ ಆಗಿರಬೇಕಾಗಿರುತ್ತೆ, ವ್ಯವಸ್ಥಿತ ಸಹಾಯಗಳು ಬೇಕಾಗುತ್ತೆ. ಸೊ ಭಾಷೆಯ ಬಳಕೆಯಲ್ಲಿ ಅಸುರಕ್ಷಿತ ಭಾವನೆ ಇದ್ದಾಗ ಕೆಲವೊಂದು ಮಕ್ಕಳುಗಳು ಇದರಿಂದ ದೂರವಿರ್ತಾರೆ. ಸ್ಕೂಲ್ಸ್ ಆ್ಯಂಡ್ ಹೋಮ್ ಶುಡ್ ಬಿ ಕ್ರಿಯೇಟ್ ಆ್ಯನ್ ಅಟ್ಮಾಸ್ಫಿಯರ್ ವೇರ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಆ್ಯಂಡ್ ವೇರ್ ಬುಕ್ಸ್ ಆರ್ ರೀಡ್ ರೆಗ್ಯುಲರ್ಲಿ. ಸೊ ಶಾಲೆಗಳು ಮತ್ತು ಮನೆಗಳು ಇವುಗಳಲ್ಲಿ ಮೀನ್ಸ್ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಇದ್ದವಾಗ ಮಗು ತಮ್ಮ ಪುಸ್ತಕಗಳ ಜೊತೆಗೆ ಅಥವಾ ನಿಯಮಿತವಾಗಿ ಅದು ಒಂದು ಓದೋ ವಾತಾವರಣದಲ್ಲಿ ಇರಬೇಕು. ಸೊ ರೀಡಿಂಗ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಫಾರ್ ದ deaf child is slow and laborious. Reading achievement is likewise slow and laborious. Some deaf children can learn to read like hearing children if they are properly taught and possess adequate intellectual abilities. The teaching of speech reading, language and reading creates conflicting problems for the teachers of the deaf, and understanding a language, for example, is necessary for progress in reading. Yet though reading that a deaf child best learns to understand the language. ಸೊ ಕಿವುಡು ಮಕ್ಕಳಿಗೆ ಈ ಭಾಷಾ ಅಭಿವೃದ್ಧಿಯನ್ನು ವೃದ್ಧಿಪಡಿಸೋದು ತುಂಬ ನಿಧಾನ ಮತ್ತು ಪ್ರಯಾಸಕರವಾಗಿರುತ್ತೆ. ಸೊ ಈ ಸಾಧನೆಯನ್ನು ನಿಧಾನ ಮತ್ತು ಪ್ರಯಾಸಕರವಾಗಿರೋದ್ರಿಂದ ಕೆಲವು ಕಿವುಡು ಮಕ್ಕಳು ಸರಿಯಾಗಿ ಕಲಿಸಿದರೆ, ಸೊ ಅಂಥ ಮಕ್ಕಳಿಗೆ ಸರಿಯಾಗಿ ಕಲಿಸಿದರೆ ಯಾವ ಮಕ್ಕಳಲ್ಲಿ ಸಾಕಷ್ಟು ಬೌದ್ಧಿಕ ಸಾಮರ್ಥ್ಯ ಇರುತ್ತೆ, ಸೊ ಅಂತಹ ಮಕ್ಕಳು ಈಸಿಲಿ ಕಲಿಬೋದು. ಇದರ ಜೊತೆಗೆ ಮಾತಿನ ಬೋಧನೆ, ಭಾಷಣ, ಓದುವಿಕೆ, ಭಾಷೆ ಮತ್ತು ಓದುವಿಕೆ ಕಿವುಡ ಮಕ್ಕಳಿಗೆ ಅಥವಾ ಈ ಓದುವಿಕೆ
ಈ ಶಿಕ್ಷಕರ ಸಂಘರ್ಷದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಫಾರ್ ಎಕ್ಸಾಂಪಲ್, ಓದುವ ಪ್ರಗತಿ ಇರುವ ಭಾಷೆ ತಿಳುವಳಿಕೆ ಅಗತ್ಯ, ಆದರೆ ಕಿವಿಡು ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ರೀಡಿಂಗ್ comprehension is dependent on language comprehension, and language development is depend upon the child developing grammatical sequences, relationship and nonsense of the meaning, though context clues derived from reading. ಸೊ ಈ ಓದುವಲ್ಲಿ ಈ ಕಾಂಪ್ರಹೆನ್ಷನ್ ಅಥವಾ ಭಾಷಾ ಗ್ರಹಿಕೆ ಮೇಲೆ ಅವಲಂಬಿತ ಆಗಿರುತ್ತೆ. ಮತ್ತು ಓದುವಿಕೆ ಪಡೆದ ಸಂದರ್ಭದಲ್ಲಿ ಈ ಸುಳಿವುಗಳ ಮೂಲಕ ಮಗುವಿನ ಬೆಳವಣಿಗೆ, ವ್ಯಾಕರಣ, ಅನುಕ್ರಮಗಳನ್ನು, ಸಂಬಂಧಗಳನ್ನು ಅರ್ಥ ಮಾಡಿಸ್ಕೊಳ್ಳೋದು ತುಂಬ ಸೂಕ್ಷ್ಮವಾದ ಕೆಲಸ ಆಗಿರುತ್ತೆ. ಆಮೇಲೆ ಇದು ತುಂಬ ಸೂಕ್ಷ್ಮ ವ್ಯತ್ಯಾಸಗಳನ್ನು ಹೊಂದಿರೋದ್ರಿಂದ ಮಕ್ಕಳಿಗೆ ತುಂಬ ಕೇರ್ಫುಲ್ಲಾಗಿ ಟೀಚ್ ಮಾಡಬೇಕಾಗತ್ತೆ. ದೆನ್ ಅದರ್ ಸ್ಕೂಲ್ ಸಬ್ಜೆಕ್ಟ್, ದ ಚಿಲ್ಡ್ರನ್ ಆರ್ ಗಿವನ್ concrete experiences and activities, trips, dramatic and demonstration to assist them in understanding. ಸೊ ಇತರ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ತಿಳುವಳಿಕೆಯನ್ನು ಅಥವಾ ಜ್ಞಾನವನ್ನು ಕೊಡಲಿಕ್ಕೆ ನಾವು ಅವರಿಗೆ ಅನುವು ಮಾಡಿಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಚಟುವಟಿಕೆ ಆಗಿರಬಹುದು, ಪ್ರವಾಸ ಆಗಿರಬಹುದು, ನಾಟಕಗಳು, ಪ್ರದರ್ಶನಗಳು ಆಗಿರಬಹುದು. ಸೊ ಇಂತಹ ಮಕ್ಕಳಿಗೆ ಡೇ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿರ್ತವೆ, ಸೊ ಅದರಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅಂತಂದರೆ, ಅಟ್ ಪ್ರೆಸೆಂಟ್ ದೇರ್ ಆರ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಡೇ ಸ್ಕೂಲ್ಸ್ ಆ್ಯಂಡ್ ಸ್ಪೆಷಲ್ ಕ್ಲಾಸಸ್ ಇನ್ ಸಿಟಿ ಸ್ಕೂಲ್ಸ್ ಫಾರ್ ಡೆಫ್ ಚಿಲ್ಡ್ರನ್. The education of the children in a day school is of two types. Either a segregated school is devoted entirely to deaf children, or one or more classes are provided for the deaf in a school housing hearing children. The size of the classes ranges from 5 to 10 children. ಸೊ ಈ ಡೆಫ್ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಅಂದವಾಗ ಈ ವಸತಿ ಶಾಲೆಗಳು ಆಗಿರ್ಬೋದು, ದಿನದ ಶಾಲೆಗಳಾಗಿರ್ಬೋದು, ವಿಶೇಷ ತರಗತಿಗಳಾಗಿರ್ಬೋದು, ಈ ನಗರಗಳಲ್ಲಿ ಕಿವುಡು ಮಕ್ಕಳಿಗಾಗಿ 2 ವಿಧದ ಶಾಲೆಗಳನ್ನು ಅವರು ಇದು ಮಾಡ್ತಾರೆ. ಒಂದು ಪ್ರತ್ಯೇಕವಾದ ಶಾಲೆ, ಅದರಲ್ಲಿ ಫುಲ್ ಕಿವುಡು ಮಕ್ಕಳುಗಳೇ ಇರ್ತಾರೆ, ಅಥವಾ ಒಂದು ಶಾಲೆಯಲ್ಲಿ ಒಂದು ಕ್ಲಾಸನ್ನು ಕಿವುಡು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಕೊಟ್ಟಿರ್ತಾರೆ. ಸೊ ಆ ಕ್ಲಾಸಸ್ಸಲ್ಲಿ ಒಂದು ಕ್ಲಾಸಿನ ಸ್ಟ್ರೆಂತು 5ರಿಂದ 10 ಮಕ್ಕಳವರೆಗೆ ಇರುತ್ತೆ. ಸೊ ಇಲ್ಲಿ ಅಡ್ವಾಂಟೇಜಸ್ ಆಫ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆ್ಯಂಡ್ ಡೇ ಸ್ಕೂಲ್ ಪ್ಲೇಸ್ಮೆಂಟ್ಸ್ ಅಂತ ನೋಡೋಕೆ ಹೋದರೆ, the child may be overprotected at home, but in dormitory he must learn to have a good relationship with other children and aspect his own responsibility. Where in day school placement, the child is responsibility of his parents and should remain at home like other children. ಸೊ ಈ ರೆಸಿಡೆನ್ಸ್ ಸ್ಕೂಲಲ್ಲಿ ಓದೋಂತಹ ಮಕ್ಕಳಲ್ಲಿ, ಅಂದರೆ ಈ ರೆಸಿಡೆನ್ಸ್ ಸ್ಕೂಲಲ್ಲಿ ಏನು ಫೆಸಿಲಿಟಿ ಇದೆ ಅಂತಂದರೆ, ಅಲ್ಲಿ ಪೇರೆಂಟ್ಸ್ಗಳು ಇರಲ್ಲ. ಸೊ ಮಕ್ಕಳಲ್ಲಿ ಓವರ್ ಪ್ರೊಟೆಕ್ಟಿವ್ ಆಗಿರಲ್ಲ. ಸೊ ದ್ಯಾಟ್ ಅವರು ಬೇರೆಯವ್ರ ಜೊತೆಗೆ ಬೆರೆಯೋದು, ಕಲಿಕೆಯನ್ನು ಕಲಿಯೋದು, ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಆದರೆ ಡೇ ಸ್ಕೂಲ್ ಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ಅವ್ರ ಜೊತೆಗೆ ಇರ್ತಾರೆ. ಸೊ ದಟ್ ಅಲ್ಲಿನೂ ಸಹ ಅವರಿಗೆ ಮನೆ ಥರನೇ ಫೀಲ್ ಆಗುತ್ತೆ. The whole program can be geared to the educational program for the deaf without contradictory training by parents and other. Totally program of training can be offered. Single cottage parents and teacher serve together as a guidance personnel. Whereas here he needs the warmth and affection of family life. Lack of love and affection may occur. So education at different developmental levels. Early home training. So educators of the deaf emphasizes early training in the communication skills as soon as a child is known to be deaf. At the first, the child learns to communicate at the home partly by the facial expression, gestures and movement. Those who advocates oralism suggest that parents not gesture with their hands, but rather than talk to the child so that he will watch for clues in facial expression instead of watching hand movements. So
ಮನೆಯಲ್ಲಿ ಯಾವ ರೀತಿ ಅರ್ಲಿ ಟ್ರೈನಿಂಗ್ ಕೊಡ್ಬೋದು ಅಂತ ಅಂದವಾಗ ಯಾವಾಗ ನಾವು ಒಂದು ಮಗು ಕಿವುಡು ಅಂತ ಗೊತ್ತಾಗುತ್ತೋ ಅಷ್ಟು ಬೇಗನೆ ನಾವು ಈ ಟ್ರೈನಿಂಗನ್ನು ಶುರು ಮಾಡಬೇಕು. ಸೊ ಮಗುನ ನಾವು ಫಸ್ಟ್ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್, ಸೈನ್ಗಳ ಮೂಲಕ, ಗೆಸ್ಚರ್ಗಳ ಮೂಲಕ ನಾವು ಅವ್ರಿಗೆ ಮಾತನಾಡೋದನ್ನು ಹೇಳ್ಕೊಡ್ತೀವಿ. ಸೊ ಯಾರಿಗೆ ಯಾವ ಮಗು ಒರಲಿಸಮಿಗೆ ಸಜೆಸ್ಟ್ ಆಗಿರ್ತಾರೋ ಅಲ್ಲಿ ನಾವು ಗೆಸ್ಚರ್ಗಳನ್ನು ಕೊಡಬಾರ್ದು, ಅಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಮಾತನಾಡಬೇಕು ವಿತ್ ಅ ಫೇಶಿಯಲ್ ಎಕ್ಸ್ಪ್ರೆಷನ್, ಸೊ ದಟ್ ಅವರು ಅದನ್ನು ಅಬ್ಸರ್ವ್ ಮಾಡಬೇಕು. ಮಾತನಾಡುವ ಶೈಲಿ ಅಥವಾ ಮಾತನಾಡುವಾಗ ನಮ್ಮ ಬಾಯಿ, ತುಟಿ, ದವಡೆ, ಈ ಸ್ನಾಯುಗಳ ಮೂಮೆಂಟನ್ನು, ಆಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ನ ಅಬ್ಸರ್ವ್ ಮಾಡಿಬಿಟ್ಟು ದೇ ಆಲ್ಸೋ ಫೀಲ್ ಟು ಅವರು ಅದ್ರ ಮೇಲೆ ಗಮನ ಹರಿಸುತ್ತಾರೆ. ಇಲ್ಲ ಅಂತಂದರೆ ಅವ್ರು ಬರೀ ಗೆಸ್ಚರ್ಸು, ಮೂಮೆಂಟ್ಸ್ಗಳ ಮೇಲೆ ಅಬ್ಸರ್ವ್ ಮಾಡಿಬಿಟ್ಟು ದೇ ವೋಂಟ್ ಗಿವ್ ದ ಪ್ರೆಷರ್ ಟು ದೇರ್ ಮೌತ್. Parents are generally instructed to use a whole or natural method of communication with a deaf child rather than a special system. ಸೊ ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ, ಅಥವಾ ಪೇರೆಂಟ್ಸಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಂತಂದರೆ, ಮಗುವಿನ ಜೊತೆ ನ್ಯಾಚುರಲ್ ಆಗಿ ಮಾತನಾಡಲಿಕ್ಕೆ ನೀವು ಪ್ರಯತ್ನಿಸಿ. ಸ್ಪೆಷಲ್ ಸಿಸ್ಟಮ್ಕಿನ ನ್ಯಾಚುರಲ್ ಆಗಿ ಮಾತನಾಡುವ ಮುಖಾಂತರ ಮಗುವಿನಲ್ಲಿ ಮಾತನಾಡುವ ಏನದು ಎಫಿಷಿಯನ್ಸಿ ಅಥವಾ ಮಾತನಾಡುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬಹುದು. ದೇ ಆರ್ ಆಸ್ಕ್ಡ್ ಟು ಟಾಕ್ ಟು ದ ಚೈಲ್ಡ್ ಈವನ್ ದೋ ಅಟ್ ಫಸ್ಟ್ ಲೈಕ್ ಹಿಯರಿಂಗ್ ಬೇಬೀಸ್. He does not understand. He will note in the time that lip movement, head movement, facial expression and vibration have some communicative meaning. ಸೊ ಈಗ ಮಗು ಕಿವಿಡಿದೆ ಅಂತ ಅಂದವಾಗ ನಾವು ಮಾತನಾಡಲಾರ್ದೆ ಇರಬಾರ್ದು. ಸೊ ಅಲ್ಲಿ ಮಕ್ಕಳಿಗೆ ನಾವು ಎಷ್ಟು ಮಾತಾಡಬೇಕು ಅಂತಂದರೆ ಅವರು ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೂ ಸಹ ನಾವು ಮಾತನಾಡುವ ಮೂಮೆಂಟ್, ನಾವು ಮಾತನಾಡುವಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್, ಹೆಡ್ ಮೂಮೆಂಟ್, ನಮ್ಮ ವೈಬ್ರೇಷನ್ಸ್ಗಳನ್ನು ನಾವು ನೋಡಿಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಅದಕ್ಕೆ ಗೊತ್ತಾಗುತ್ತೆ ಇದೆಲ್ಲನೂ ಇದರ ಅರ್ಥ ಅವರು ಸಂವಹನ ಮಾಡ್ತಿದ್ದಾರೆ ಅಂತ ಅವರು ಅದನ್ನು ಅರ್ಥ ಮಾಡ್ಕೋತಾರೆ. This develops very slow but faster if the parent continue to communicate in a natural way without excessive use of signs and gestures. ಸೊ ಯಾವ ಮಗುವಿಗೆ ಡೆಫ್ ಮಗುವಿಗೆ ನಾವು ಯಾವತ್ತೂ ಚಿಹ್ನೆ, ಸನ್ನೆಗಳ ಅತಿಯಾದ ಬಳಕೆ ಇಲ್ಲದೆ ಯಾವ ಪೋಷಕರು ನೈಸರ್ಗಿಕ ರೀತಿಯಲ್ಲಿ ಸಂವಹನ ಮಾಡೋದಕ್ಕೆ ಟ್ರೈ ಮಾಡ್ತಾರೋ ಅಥವಾ ಅದನ್ನು ಮುಂದುವರಿಸ್ತಾರೋ, ಸೊ ಅಂತಹ ಮಕ್ಕಳಲ್ಲಿ ನಿಧಾನವಾಗಿ ಬೆಳೆದ್ರೂ ಸಹ, ಆದರೆ ಬೇಗ ಅಂದರೆ ಅವರು ನಿಧಾನವಾಗಿ ಕಲಿತರೂ ಸಹ, ಆದರೆ ಭಾಷೆಯನ್ನು ಅಥವಾ ಮಾತನಾಡುವುದನ್ನು ಅರ್ಥ ಮಾಡಿಕೊಳ್ಳೋದು ವೇಗವಾಗಿ ಕಲಿತಾರೆ. ನರ್ಸರಿ, ಸ್ಕೂಲ್ ಆ್ಯಂಡ್ ಕಿಂಡರ್ಗಾರ್ಟನ್. ಸೊ ಮೆನಿ ಸ್ಕೂಲ್ಸ್ ಫಾರ್ ಡೆಫ್ admit children as young as 2.5 to 3 years of the age. The reason for such early admission is the greater need to these children have an opportunity to practice socialization in a group situation and to develop skills in communication. ಸೊ ಮಕ್ಕಳು ಡೆಫ್ ಇರೋ ಮಕ್ಕಳನ್ನು 2.5 3 ವರ್ಷದವರೆಗಿನ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೋತಾರೆ ನರ್ಸರಿ ಸ್ಕೂಲಲ್ಲಿ. ಸೊ ದಟ್ ಅವರು ಗ್ರೂಪಲ್ಲಿ ಇರೋದ್ರಿಂದ ಅವರು ಕೆಲವು ಸಾಮಾನ್ಯ ಸ್ಕಿಲ್ಗಳನ್ನು, ಕೆಲವು ಅಡಾಪ್ಟಿವ್ ಸ್ಕಿಲ್ಸ್ಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳೋ ಜೊತೆಗೆ ಸೋಷಲೈಸೇಷನ್ ಅಥವಾ ಸಾಮಾಜೀಕರಣ ಅಭ್ಯಾಸ ಮಾಡ್ಕೊಳ್ತಾರೆ, ಸಂವಹನ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ. ದ ಪ್ಲೇ ಆಕ್ಟಿವಿಟೀಸ್ ಆಫ್ ದ ನರ್ಸರಿ, ಸ್ಕೂಲ್ ಆ್ಯಂಡ್ ಕಿಂಡರ್ಗಾರ್ಟನ್ ಫೋಸ್ಟರ್ ಗ್ರೋತ್ ಇನ್ ದ communication skill through speech, reading and in ways. Although the children cannot hear rhythm activities, use piano, drums and other musical instruments to which they can respond by feeling the vibration at the later age. Speak to will be developed partially through the responses to the vibration.
ಸೊ ನರ್ಸರಿ ಶಾಲೆಯ ಆಟದ ಚಟುವಟಿಕೆಗಳು ಮತ್ತು ಶಿಶು ವಿಹಾರದ ಭಾಷಣ ಓದುವ ಮೂಲಕ ಮತ್ತು ಇದೇ ರೀತಿಯಲ್ಲಿ ಸಂವಹನದ ಕೌಶಲ್ಯಗಳಲ್ಲಿ ಬೆಳವಣಿಗೆಯನ್ನು ಬೆಳೆಸುತ್ತಾ ಮಕ್ಕಳಿಗೆ ಕೇಳಲು ಸಾಧ್ಯವಾಗಲಿಲ್ಲ ಅಂದ್ರೂ ಅದರ ಲಯ ಚಟುವಟಿಕೆಗಳು ಪಿಯಾನೋ, ಡ್ರಮ್ಸ್ ಮತ್ತು ಇತರ ಸಂಗೀತ ವಾದ್ಯಗಳನ್ನು ಬಳಸೋದ್ರಿಂದ ಅದಕ್ಕೆ ಅವರು ಕಂಪನಗಳು ಏನು, ಈ ವೈಬ್ರೇಷನ್ಗಳು, ಈ ಕಂಪನಗಳು ಏನು ಅನ್ನೋದನ್ನು ಅವರು ಅನುಭವಿಸಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ. In addition, the teachers talk to the children when they are watching her face. They learn, for example, to recognize their names. They learn to jump or stop or walk or dance in response to the verbal request of teacher. In this way, a beginning is made in a language as well as a start in a speech reading. This kind of reading is usually initiated earlier with the deaf children than the hearing children. ಶಿಕ್ಷಕರು ಮಕ್ಕಳೊಂದಿಗೆ ಅವರ ಮುಖ ನೋಡುವಾಗ ಮಾತನಾಡುತ್ತಾರೆ ಅಥವಾ ಮುಖ ನೋಡಿ ಮಾತನಾಡಬೇಕು. ಸೊ ಇದರಿಂದ ಅವರು ತಮ್ಮ ಹೆಸರುಗಳನ್ನು ಗುರುತಿಸೋದು ಕಲ್ಕೋತಾರೆ. ಸೊ ಅವರ ಕೋರಿಕೆಯ ಆಧಾರದ ಮೇಲೆ ಅವರು ಅದಕ್ಕೆ ಪ್ರತಿಕ್ರಿಯಿಸುತ್ತಾರೆ. ಫಾರ್ ಎಕ್ಸಾಂಪಲ್, ಬಾ ಅಂದರೆ ಬರ್ತಾರೆ, ನಡಿ ಅಂದರೆ ನಡೀತಾರೆ, ಕುತ್ಕೋ ಅಂದರೆ ಕುತ್ಕೋತಾರೆ, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಾರೆ. ಈ ರೀತಿ ಭಾಷೆಯಲ್ಲಿ ಒಂದು ಆರಂಭಿಕೆಯನ್ನು ಇಲ್ಲಿ ಅವರು ಪ್ರಾರಂಭಿಸುತ್ತಾರೆ. ಸೊ ಈ ರೀತಿ ಓದಿಕೆಯನ್ನು ಸಾಮಾನ್ಯವಾಗಿ ಕಿವುಡು ಮಕ್ಕಳಿಗೊಂದಿಗೆ ಕೇಳುವ ಮಗುವಿನಿಂದ ಹೆಚ್ಚಾಗಿ ಪ್ರಾರಂಭಿಸುತ್ತಾರೆ. ಅಂದರೆ ಈ ಸಾಮಾನ್ಯವಾಗಿ ಕಿವಿ ಕೇಳುವ ಮಕ್ಕಳಿಗಿನ ಜಾಸ್ತಿ ಕಿವುಡು ಮಕ್ಕಳುಗಳು ಇದರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾರೆ. The major purpose of nursery, school and kindergarten for young children between the age of 3 and 6 are to give the child experience with the other child in sharing, playing and talking turns a socialization process. So 3 ರಿಂದ 6 ವರ್ಷದ ಒಳಗಿನ ಚಿಕ್ಕ ಮಕ್ಕಳಿಗೆ ನರ್ಸರಿ ಶಾಲೆಗಳು ಮತ್ತು ಶಿಶು ವಿಹಾರಗಳ ಪ್ರಮುಖ ಉದ್ದೇಶ ಏನು ಅಂತಂದರೆ ಈ ಹಂಚಿಕೆ ಆಟ ಮತ್ತು ತಿರುವುಗಳನ್ನು ತೆಗೆದುಕೊಳ್ಳುವುದರಲ್ಲಿ ಮಗು ಇತರ ಮಕ್ಕಳೊಂದಿಗೆ ಬೆರೆಯುವುದು, ಈ ಅನುಭವಗಳು ನೀಡುವುದು, ಇದು ಸಾಮಾಜೀಕರಣದ ಒಂದು ಪ್ರಕ್ರಿಯೆ. ಟು ಡೆವಲಪ್ ಲ್ಯಾಂಗ್ವೇಜ್, ಸ್ಪೀಚ್ ಆ್ಯಂಡ್ ಸ್ಪೀಚ್ ರೀಡಿಂಗ್ ಎಬಿಲಿಟಿ. ಸೊ ಇದ್ರ ಜೊತೆಗೆ ಭಾಷೆ, ಮಾತು ಮತ್ತು ಭಾಷಣ ಓದುವ ಸಾಮರ್ಥ್ಯವನ್ನು ವೃದ್ಧಿಪಡಿಸಲು ಈ ನರ್ಸರಿ ಸ್ಕೂಲು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಟು ಹೆಲ್ಪ್ ದ ಚೈಲ್ಡ್ ಟೇಕ್ ಅಡ್ವಾಂಟೇಜಸ್ ಆಫ್ ಹಿಸ್ ರೆಸಿಡ್ಯುಯಲ್ ಹಿಯರಿಂಗ್ ಯೂಸಿಂಗ್ ಹಿಯರಿಂಗ್ ಏಡ್ಸ್ ಆ್ಯಂಡ್ ಆಂಪ್ಲಿಫೈಡ್ ಸೌಂಡ್. ಸೊ ಶ್ರವಣ ಸಾಧನ ಮತ್ತು ವರ್ಧಿತ ಶಬ್ದಗಳ ಬಳಕೆಯ ಮೂಲಕ ಮಗುವಿಗೆ ತನ್ನ ಉಳಿದ ಶ್ರವಣದ ಲಾಭವನ್ನು ಪಡೆಯಲು ಸಹಾಯವಾಗುತ್ತದೆ. ಆಮೇಲೆ ಟು ಡೆವಲಪ್ ಇನ್ ದ ಚೈಲ್ಡ್ ಎಲಿಮೆಂಟ್ರಿ ನಂಬರ್ ಕಾನ್ಸೆಪ್ಟ್. ಸೊ ಮಕ್ಕಳಲ್ಲಿ ಪ್ರಾಥಮಿಕ ಸಂಖ್ಯೆಯ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಲು. ಟು ಡೆವಲಪ್ ಅ ರೆಡಿನೆಸ್ ಫಾರ್ ರೀಡಿಂಗ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್. ಸೊ ಪದಗಳು ಮತ್ತು ನುಡಿಗಟ್ಟುಗಳನ್ನು ಓದುವ ಸಿದ್ಧತೆಯನ್ನು ಬೆಳೆಸಿಕೊಳ್ಳುವಂತಹದ್ದು. ಟು ಪ್ರೊವೈಡ್ ಅ ಪೇರೆಂಟ್ ಎಜುಕೇಷನ್. ಸೊ ಇದ್ರ ಜೊತೆಗೆ ಪೋಷಕರ ಶಿಕ್ಷಣವನ್ನು ಒದಗಿಸಲು. ದೆನ್ ದ ಎಲಿಮೆಂಟ್ರಿ ಇಯರ್ಸ್ ಅಂದರೆ ಪ್ರಾಥಮಿಕ ವರ್ಷಗಳು. ದ ಎಲಿಮೆಂಟ್ರಿ ಸ್ಕೂಲ್ ಅಥವಾ ಎಲಿಮೆಂಟ್ರಿ ಇಯರ್ಸಲ್ಲಿ elementary school for deaf children is divided generally into a primary and an under elementary level. The primary level instruction for deaf children ages 6 to 10 is much highly structured than that in the kindergarten. Training in language, speech reading include all the activities and all content subject. If the child does not learn speech and speech reading at the age level, it is unlikely that he will acquire these skills later. The upper elementary level in school for the deaf enrolls children of ages 9 or 10 to 16. ಸೊ ಈ ಕಿವಿಡು ಮಕ್ಕಳ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ವಿಂಗಡಿಸಿದಾಗ ಸಾಮಾನ್ಯವಾಗಿ ಪ್ರಾಥಮಿಕ ಹಂತ ಮತ್ತು ಉನ್ನತ ಪ್ರಾಥಮಿಕ ಹಂತಗಳಾಗಿ ವಿಂಗಡಿಸಿದ್ದಾರೆ. ಸೊ 6 ರಿಂದ 10 ವರ್ಷದೊಳಗಿನ ಕಿವುಡು ಮಕ್ಕಳಿಗೆ ಪ್ರಾಥಮಿಕ ಹಂತದ ಸೂಚನೆಯ ಶಿಶು ವಿಹಾರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ರಚನೆಯನ್ನು ಮಾಡಲಾಗಿದೆ. ಸೊ ಇದರಲ್ಲಿ ಭಾಷೆ, ಭಾಷಣ ಓದುವಿಕೆ ಮತ್ತು ಭಾಷಣ ಓದುವಿಕೆ ತರಬೇತಿ ಎಲ್ಲ ಚಟುವಟಿಕೆಗಳು ಮತ್ತು ಎಲ್ಲ ವಿಷಯಗಳು ಇದರಲ್ಲಿ ಸೇರಿವೆ.
ಸೊ ಈ ವಯಸ್ಸಿನ ಮಟ್ಟದಲ್ಲಿ ಮಗು ಭಾಷಣ ಮತ್ತು ಭಾಷಣ ಓದುವನ್ನು ಕಲಿತಾರೆ. ಸೊ ಅದ ನಂತರ ಕೆಲವು ಕೌಶಲ್ಯಗಳನ್ನು ಅವರು ಪಡೆಯುವಲ್ಲಿ ಸಾಧ್ಯ ಆಗ್ತಾರೆ. ದ ಅಪ್ಪರ್ ಎಲಿಮೆಂಟ್ರಿ ಸ್ಕೂಲ್ಸ್ ಫಾರ್ ದ ಡೆಫ್ ಎನ್ರೋಲ್ ಚಿಲ್ಡ್ರನ್ ಆಫ್ ದ ಏಜಸ್ 9 or 10 to 16. ಸೊ ಅಪ್ಪರ್, ಸೊ ಉನ್ನತ ಪ್ರಾಥಮಿಕ ಹಂತದಲ್ಲಿ 9ರಿಂದ ಅಥವಾ 10ರಿಂದ 16 ವಯಸ್ಸಿನ ಮಕ್ಕಳನ್ನು ಅವರು ದಾಖಲಿಸ್ತಾರೆ. Then high school and colleges. In day schools, many of them are assigned to regular classes in the high school rather than to special classes, but have an itinerant teachers who help them understand what they miss from the class discussion. With such assistance, some of the severely and profoundly deaf are complete high school. ಸೊ ಈ ದಿನದ ಶಾಲೆಗಳಲ್ಲಿ ಅವರಲ್ಲಿ ಹಲವಾರು ವಿಷಯಗಳ ತರಬೇತಿಗೆ ಬದಲಾಗಿ ಈ ಪ್ರೌಢಶಾಲೆಯಲ್ಲಿ ನಿಯಮಿತ ತರಗತಿಗಳನ್ನು ನಿಯೋಜಿಸಲ್ಪಟ್ಟಿರ್ತಾರೆ. ಸೊ ಆ ಪ್ರಾಮಾಣಿಕ ಇಟಿನರೆಂಟ್ ಟೀಚರ್ಗಳನ್ನು ಇವರು ಹೊಂದಿರ್ತಾರೆ. ಸೊ ದಟ್ ಇದರಲ್ಲಿ ವರ್ಗ ಮತ್ತು ಚರ್ಚೆಯಿಂದ ಅವರು ಏನು ಮಿಸ್ ಮಾಡ್ಕೊಂಡಿರ್ತಾರೆ, ಯಾವ ವಿಷಯವನ್ನು ಅವರು ಮಿಸ್ ಮಾಡ್ಕೊಂಡಿರ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಆ ವಿಷಯವನ್ನು ಇವರು ಒತ್ತುಪಡಿಸಿ ಆ ವಿಷಯದ ಬಗ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಮೋಸ್ಟ್ ಆಫ್ ಸಿವಿಯರ್ಲಿ ಮತ್ತು ಪ್ರೊಫೌಂಡ್ ಡೆಫು ಅವರು ಹೈಸ್ಕೂಲ್ವರೆಗೂ ಓದಲಿಕ್ಕೆ ಕೆಪೇಬಲ್ ಇರ್ತಾರೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ the educational provision for deaf. So I hope all of you understood. Thank you for the session.